ಓಂ ಶಾಂತಿ. ಆತ್ಮಿಕ ಸಹೋದರ ಸಹೋದರಿಯರೇ, ಕಲ್ಪನೆ ಮಾಡ್ಕೊಳ್ಳಿ, ನಾವೆಲ್ಲರೂ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಅಂದ್ರೆ ಒಂದು ಭಾರವಾದ ಹಳೆಯ ಸೂಟ್ಕೇಸನ್ನು ಹೊತ್ಕೊಂಡೇ ಓಡಾಡ್ತೇವಲ್ವಾ? ಹೌದು, ಬಹಳ ಭಾರವಾದ ಸೂಟ್ಕೇಸ್ ಅದು. ಆ ಸೂಟ್ಕೇಸ್ನೊಳಗೆ ಏನೇನಿದೆ ಗೊತ್ತಾ? ನಿನ್ನೆ ನೋವುಗಳು, ನಮ್ಮ ಕೋಪ, ನಮ್ಮ ಹುದ್ದೆಯ ಅಹಂಕಾರ ಮತ್ತು ಬೇರೆಯವರ ಮೇಲಿನ ದ್ವೇಷ. ಎಲ್ಲಿಗೆ ಹೋದ್ರೂ, ಆಫೀಸಿಗೆ ಹೋದ್ರೂ, ಮನೆಗೆ ಬಂದ್ರೂ ಆ ಭಾರವಾದ ಸೂಟ್ಕೇಸ್ ನಮ್ಮ ಜೊತೆಯಲ್ಲೇ ಇರ್ತದೆ. ಖಂಡಿತ. ಆದ್ರೆ ಇದಕ್ಕಿದ್ದಂತೆ ಒಬ್ರು ಬಂದು, ಮಕ್ಕಳೇ, ಆ ಸೂಟ್ಕೇಸ್ ನಿಮ್ದಲ್ಲ, ಅದನ್ನು ಕೆಳಗಿಡಿ ಅಂತ ಹೇಳಿದ್ರೆ ನಮಗೆಷ್ಟು ನಿರಾಳವೆನ್ಸ್ಬೋದಲ್ವಾ? ಹೌದು, ಬಹಳ ನಿರಾಳವಾಗುತ್ತೆ. ಆ ಪರಮ ಶಿಕ್ಷಕನಾದ ಶಿವಬಾಬಾ ಮಾಡ್ತಿರೋದು ಇದನ್ನೇ. ನಾವೆಲ್ಲರೂ ಮೂಲತಃ ದೇವತೆಗಳೇ ಆಗಿದ್ದೆವು. ಆದರೆ ಜನ್ಮಾಂತರಗಳಿಂದ ನಮ್ಮ ಮೇಲೆ ಕುಳಿತಿರುವ ಈ ಕಾಮ, ಕ್ರೋಧ, ಲೋಭವೆಂಬ ಭಾರವಾದ ಸೂಟ್ಕೇಸನ್ನು ಬಾಬಾ ತಮ್ಮ ಜ್ಞಾನದ ಮೂಲಕ ನಮ್ಮಿಂದ ಕೆಳಗಿಳಿಸ್ತಿದ್ದಾರೆ. ಇಂದಿನ ಮುರಳಿ ಚಿಂತನೆಗೆ ನಿಂಗೆ ಸ್ವಾಗತ. ಇಂದಿನ ಮುರಳಿಯ ದಿನಾಂಕ 30 ಏಪ್ರಿಲ್ 2026, 30/4/2022. ಇಂದಿನ ಮುರಳಿಯ ತಲೆಬರಹ ಹೀಗಿದೆ: ಮಧುರ ಮಕ್ಕಳೇ, ನಿಮ್ಮದು ಇದು ಅದ್ಭುತವಾದ ವಿಶ್ವವಿದ್ಯಾಲಯವಾಗಿದೆ. ಇದರಲ್ಲಿ ಹಾಳಾಗಿರುವುದನ್ನು ಸರಿಪಡಿಸುವಂತಹ ಭೋಲಾನಾಥ ತಂದೆಯು ಶಿಕ್ಷಕನಾಗಿ ಓದಿಸ್ತಾರೆ. ಆತ್ಮಿಕ ಮಕ್ಕಳೇ, ಈ ತಲೆಬರಹದ ಆಳವನ್ನು ನಾವು ಪ್ರಾಯೋಗಿಕವಾಗಿ ಅರ್ಥ ಮಾಡಿಕೊಳ್ಬೇಕು. ನೀವು ಲೌಕಿಕ ಪ್ರಪಂಚದಲ್ಲಿ ಅನೇಕ ಭೌತಿಕ ವಿಶ್ವವಿದ್ಯಾಲಯಗಳನ್ನು ನೋಡಿರ್ಬೋದಲ್ವಾ? ಅಲ್ಲಿ ನಾವು ಲಕ್ಷಾಂತರ ರೂಪಾಯಿ ಶುಲ್ಕ ಕಟ್ಟಿ ಭೌತಿಕ ವಿಜ್ಞಾನ ಅಥವಾ ತಂತ್ರಜ್ಞಾನವನ್ನು ಕಲಿತೇವೆ. ಹೌದು, ದೊಡ್ಡ ದೊಡ್ಡ ಡಿಗ್ರಿಗಳು. ಖಂಡಿತ. ಆದರೆ ಅಲ್ಲಿನ ಶಿಕ್ಷಕರು ಯಾರು? ನಮ್ಮಂತೆಯೇ ಜನನ ಮರಣಗಳ ಚಕ್ರದಲ್ಲಿ ಸಿಲುಕಿರುವ ಸಾಮಾನ್ಯ ಮನುಷ್ಯರು. ಅಲ್ಲಿ ಡಿಗ್ರಿ ಸಿಗ್ತದೆ, ಆದರೆ ಶಾಂತಿ ಸಿಗುವುದಿಲ್ಲ. ಆದರೆ ನಮ್ಮ ಈ ಆಧ್ಯಾತ್ಮಿಕ ವಿಶ್ವವಿದ್ಯಾಲಯ ಎಷ್ಟೊಂದು ಅದ್ಭುತವಾಗಿದೆ ನೋಡಿ. ಇಲ್ಲಿ ಶುಲ್ಕವಿಲ್ಲ, ಆದರೆ ಸ್ವತಃ ಭೋಲಾನಾಥನಾದ ಆ ಪರಂಪಿತ ಪರಮಾತ್ಮನೇ ಖುದ್ದಾಗಿ ಶಿಕ್ಷಕನಾಗಿ ಕುಳಿತು ನಮ್ಗೆ ಪಾಠ ಮಾಡ್ತಿದ್ದಾರೆ. ಅಬ್ಬಾ, ಇದು ನಿಜಕ್ಕೂ ಖುಷಿಯ ವಿಚಾರ. ಹೌದು. ಹಾಳಾಗಿರುವ ಈ ಹಳೆಯ ಪ್ರಪಂಚವನ್ನು, ಪತಿತವಾಗಿರುವ ನಮ್ಮ ಆತ್ಮಗಳನ್ನು ಸರಿಪಡಿಸಿ ಮತ್ತೆ ಸತ್ಯಯುಗದ ಪಾವನ ದೇವತೆಗಳನ್ನಾಗಿ ಮಾಡಲು ಆ ಭಗವಂತನೇ ಶಿಕ್ಷಕನಾಗಿದ್ದಾನೆ ಎಂದ್ರೆ ನಮ್ಗೆ ಎಷ್ಟೊಂದು ಖುಷಿ ಇರಬೇಕು ಅಲ್ವಾ? ಖಂಡಿತ. ದೇವರು ಕೇವಲ ಪೂಜೆಗೆ ಸೀಮಿತವಲ್ಲ, ಆತ ನಮ್ಮ ಕ್ಲಾಸ್ ಟೀಚರ್ ಎಂಬ ಫೀಲಿಂಗ್ ಬಹಳ ಸುಂದರವಾಗಿದೆ. ಇಂದಿನ ಪ್ರಶ್ನೆಯುತ್ತರ ವಿಭಾಗದಲ್ಲಿ ಬಾಬಾ ಕೇಳುತ್ತಾರೆ, ಈ ಅಂತಿಮ ಸಮಯದಲ್ಲಿ ನೀವು ಮಕ್ಕಳು ಎಲ್ಲರಿಗೂ ಯಾವ ಲಕ್ಷ್ಯವನ್ನು ಕೊಡುತ್ತೀರಿ? ಬಹಳ ಮುಖ್ಯವಾದ ಪ್ರಶ್ನೆ ಇದು. ಹೌದು. ಇದಕ್ಕೆ ಉತ್ತರವಾಗಿ, ಹೇ ಆತ್ಮರೇ, ಈಗ ಪಾವನರಾಗಿರಿ. ಪಾವನರಾಗದೆ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ. ಅರ್ಧಕಲ್ಪದ ಯಾವ ರೋಗವು ಅಂಟಿದೆಯೋ ಅದರಿಂದ ಮುಕ್ತರಾಗಲು ನೀವು ಎಲ್ಲರನ್ನೂ 7 ದಿನಗಳ ಭಟ್ಟಿಯಲ್ಲಿ ಕುಳ್ಳಿರಿಸುತ್ತೀರಿ. ಪತಿತರ ಸಂಘದಿಂದ ದೂರವಿರಬೇಕು, ಯಾವುದೇ ನೆನಪು ಬರಬಾರದು. ಆಗ ಬುದ್ಧಿಯಲ್ಲಿ ಸ್ವಲ್ಪ ಜ್ಞಾನದ ಧಾರಣೆಯಾಗುವುದು. ನೋಡಿ, ಇಲ್ಲಿ ಬಾಬಾ ನಮ್ಗೆ ಬಹಳ ಸ್ಪಷ್ಟವಾದ ಲಕ್ಷ್ಯವನ್ನು ಕೊಡ್ತಿದ್ದಾರೆ. ಆದರೆ ಇಲ್ಲೊಂದು ಪ್ರಶ್ನೆ ಬರ್ತದೆ ಅಲ್ವಾ? ಬಾಬಾ 7 ದಿನಗಳ ಭಟ್ಟಿ ಬಗ್ಗೆ ಹೇಳ್ತಾರೆ. ಆದರೆ ಇಂದಿನ ಸ್ಮಾರ್ಟ್ಫೋನ್ ಯುಗದಲ್ಲಿ, ಆ ಕಾರ್ಪೊರೇಟ್ ಜಗತ್ತಿನಲ್ಲಿ ಕೆಲಸ ಮಾಡುವಾಗ ಸಂಪೂರ್ಣವಾಗಿ ಎಲ್ಲವನ್ನೂ ಬಿಟ್ಟು 7 ದಿನಗಳ ಕಾಲ ಭಟ್ಟಿಯಲ್ಲಿ ದೂರ ಕೂರುವುದು ಹೇಗೆ ಸಾಧ್ಯ? ಇದು ಪ್ರಾಯೋಗಿಕವೇ? ಹೌದು, ಇದು ಬಹಳ ಮುಖ್ಯವಾದ ಪ್ರಶ್ನೆ. ನಮಗೆ ದ್ವಾಪರ ಯುಗದಿಂದಲೂ ಈ ದೇಹಾಭಿಮಾನ ಮತ್ತು ವಿಕಾರಗಳೆಂಬ ರೋಗ ಅಂಟಿಕೊಂಡಿದೆ. 7 ದಿನಗಳ ಭಟ್ಟಿ ಎಂದರೆ ಕೇವಲ ಒಂದು ಆಶ್ರಮದ ಕೋಣೆಯಲ್ಲಿ ಲೌಕಿಕ ಕೆಲಸಗಳನ್ನು ಬಿಟ್ಟು ಕೂರುವುದಲ್ಲ. ಇಲ್ಲಿ ಬಾಬಾ ಮಾನಸಿಕ ಭಟ್ಟಿಯ ಬಗ್ಗೆ ಹೇಳುತ್ತಿದ್ದಾರೆ. ಅಂದ್ರೆ ಕೆಲಸ ಮಾಡಿಕೊಂಡೇ ಭಟ್ಟಿಯಲ್ಲಿರ್ಬೋದಾ? ಖಂಡಿತ. ನೀವು ಆಫೀಸ್ನಲ್ಲಿ ಲ್ಯಾಪ್ಟಾಪ್ ಮುಂದೆ ಕುಳಿತಿರ್ಬೋದು, ಆದರೆ ನಿಮ್ಮ ಮನಸ್ಸಿನ ಸುತ್ತಲೂ ಒಂದು ಫೈರ್ ವಾಲ್, ಅಂದ್ರೆ ಭದ್ರತಾ ಕವಚವನ್ನು ಹಾಕಿಕೊಳ್ಳಬೇಕು. ದಿನನಿತ್ಯದ ಕಚೇರಿಯ ರಾಜಕೀಯದಿಂದ, ಮನೆಯ ಜಂಜಾಟಗಳಿಂದ, ಮುಖ್ಯವಾಗಿ ನಕಾರಾತ್ಮಕ ವಿಚಾರಗಳಿಂದ ನಮ್ಮ ಮನಸ್ಸನ್ನು ಡಿಟ್ಯಾಚ್ ಮಾಡಿಕೊಳ್ಳುವುದೇ ನಿಜವಾದ ಭಟ್ಟಿ. ಓಹೋ, ಅಂದ್ರೆ ಮನಸ್ಸಿನ ಮಟ್ಟದಲ್ಲಿ ದೂರ ಇರುವುದು. ಹೌದು. ಈ ಬಾಹ್ಯ ಪ್ರಪಂಚದ ಶಬ್ದಗಳಿಂದ ನಾವು ಯಾವಾಗ ಮಾನಸಿಕವಾಗಿ ದೂರವಿರುತ್ತೇವೆಯೋ ಆಗ ಮಾತ್ರ ಈ ಈಶ್ವರೀಯ ಜ್ಞಾನವು ನಮ್ಮ ಬುದ್ಧಿಯಲ್ಲಿ ಆಳವಾಗಿ ಇಳಿಯಲು ಸಾಧ್ಯ. ಅದ್ಭುತವಾದ ವಿವರಣೆ. ಇಂದಿನ ಮುರುಳಿಯ ಗೀತೆ ಬಹಳ ಮಾರ್ಮಿಕವಾಗಿದೆ. ನೀನು ರಾತ್ರಿಯನ್ನು ನಿದ್ರಿಸ್ತಾ ಕಳೆದೆ, ದಿನವನ್ನು ತಿನ್ನುತ್ತಾ ಕಳೆದೆ. ಇವತ್ತಿನ ಇಳಿಯೋಟದ ಬದುಕಿನಲ್ಲಿ ನಾವೆಲ್ಲರೂ ಇದನ್ನೇ ಮಾಡುತ್ತಿದ್ದೇವಲ್ವಾ? ಹೌದು ಮಕ್ಕಳೇ. ಈ ಗೀತೆಯ ಸಾಲುಗಳು ನಮಗೆ ಬಹುದೊಡ್ಡ ಎಚ್ಚರಿಕೆಯ ಗಂಟೆಯಾಗಿವೆ. ನಾವು ಈಗ ಸಂಗಮಯುಗದಲ್ಲಿದ್ದೇವೆ. ಸಂಗಮಯುಗ
ಅಂದ್ರ ಹಳೆಯ ಕಲಿಯುಗ ಮತ್ತು ಹೊಸ ಸತ್ಯಯುಗದ ನಡುವಿನ ಈ ಪರಿವರ್ತನೆಯ ಅದ್ಭುತ ಸಮಯ. ಇದು ವಜ್ರಕ್ಕೆ ಸಮಾನವಾದ ಸಮಯ. ನಿಜ. ಆದರೆ ಜನರಿಗೆ ಇದರ ಅರಿವಿಲ್ಲ ಅಲ್ವಾ? ಖಂಡಿತ ಇಲ್ಲ. ಲೌಕಿಕ ಪ್ರಪಂಚದ ಜನರಿಗೆ ಆ ಭಗವಂತನೇ ಬಂದಿದ್ದಾನೆ ಎಂಬ ಅರಿವಿಲ್ಲದೆ ಕೇವಲ ತಿನ್ನುವುದು, ಮಲಗುವುದು, ಸಂಪಾದನೆ ಮಾಡುವುದರಲ್ಲೇ ಇಡೀ ಜೀವನವನ್ನು ವ್ಯರ್ಥ ಮಾಡುತ್ತಿದ್ದಾರೆ. ಆದರೆ ಆತ್ಮಿಕ ಮಕ್ಕಳಾದ ನಾವು ಈ ಪ್ರತಿಯೊಂದು ಘಳಿಗೆಯನ್ನು ಸಾರ್ಥಕಪಡಿಸಿಕೊಳ್ಳಬೇಕು. ಪರಮಾತ್ಮನ ನೆನಪಿನ ಮೂಲಕ ನಮ್ಮ ಪ್ರತಿಯೊಂದು ಕರ್ಮವನ್ನು ಯೋಗಯುಕ್ತವಾಗಿ ಮಾಡುವ ಮೂಲಕ ನಮ್ಮ ಭವಿಷ್ಯದ 84 ಜನ್ಮಗಳ ಆಸ್ತಿಯನ್ನು ಈಗೀಗ ಜಮೆ ಮಾಡಿಕೊಳ್ಳಬೇಕು. ಸರಿ. ಈಗ ಮುರಳಿಯ ಜ್ಞಾನದ ಆಳಕ್ಕೆ ಇಳಿಯೋಣ. ಶಿಕ್ಷಕ ಮತ್ತು ದೇವರ ನಡುವಿನ ವ್ಯತ್ಯಾಸವನ್ನು ಮುರಳಿಯ ಸಾಲುಗಳಲ್ಲಿ ಬಾಬಾ ಸ್ಪಷ್ಟಪಡಿಸ್ತಾರೆ. ಶಾಲೆಯಲ್ಲಿ ಕುಳಿತಿದ್ದೀರಿ ಅಂದ್ಮೇಲೆ ಅವಶ್ಯವಾಡಿ ಶಿಕ್ಷಕರು ಹೇಳಿದ್ರು. ಈಗ ಪ್ರಶ್ನೆ ಬರ್ತದೆ, ಇದನ್ನು ಶಿಕ್ಷಕರು ಹೇಳಿದ್ರೋ, ತಂದೆಯೂ ಹೇಳಿದ್ರೋ ಅಥವಾ ಸದ್ಗುರುವೂ ಹೇಳಿದ್ರು? ಅನ್ಯಶಾಲಾ ಕಾಲೇಜುಗಳಲ್ಲಿ ಶಿಕ್ಷಕರು ಓದಿಸ್ತಾರೆ, ಅವರಿಗೆ ತಂದೆ ಅಥವಾ ಗುರುವೆಂದು ಹೇಳುವುದಿಲ್ಲ. ಹೌದು. ಇದು ಪಾಠಶಾಲೆಯಾಗಿದೆ. ನಿರಾಕಾರನು ಎಲ್ಲಾ ಆತ್ಮರ ತಂದೆಯಾಗಿದ್ದಾರೆ, ಸರ್ವರ ಸದ್ಗತಿದಾತನಾಗಿದ್ದಾರೆ, ಅವರೇ ನಮಗೆ ಓದಿಸ್ತಿದ್ದಾರೆ. ಜ್ಞಾನಸಾಗರ ಪತಿತಪಾವನನಾಗಿದ್ದಾರೆ, ಜ್ಞಾನದಿಂದಲೇ ಸದ್ಗತಿಯಾಗುತ್ತದೆ. ನೋಡಿ, ಬಾಬಾ ಹೇಳ್ತಾರೆ, ಲೌಕಿಕ ಶಾಲೆಯಲ್ಲಿ ಪಾಠ ಮಾಡುವ ಶಿಕ್ಷಕ ಬೇರೆ, ಜನ್ಮ ನೀಡಿದ ತಂದೆ ಬೇರೆ ಮತ್ತು ಮಾರ್ಗದರ್ಶನ ನೀಡುವ ಗುರು ಬೇರೆ ಆಗಿರುತ್ತಾರೆ. ಇದು ಭೌತಿಕ ಪ್ರಪಂಚದ ನಿಯಮ. ಮೂರೂ ಬೇರೆ ಬೇರೆ ಇರ್ತಾರೆ. ಖಂಡಿತ. ಆದರೆ ಈ ಆಧ್ಯಾತ್ಮಿಕ ಪಾಠಶಾಲೆಯಲ್ಲಿ ನಮ್ಮ ನಿರಾಕಾರ ಪರಮಾತ್ಮನೇ ನಮಗೆ ಆಸ್ತಿ ನೀಡುವ ತಂದೆಯಾಗಿದ್ದಾರೆ, ತ್ರೈಕಾಲದ ಜ್ಞಾನವನ್ನು ನೀಡುವ ಶಿಕ್ಷಕನಾಗಿದ್ದಾರೆ ಮತ್ತು ನಮ್ಮೆಲ್ಲರ ಆತ್ಮಗಳನ್ನು ಜೊತೆಯಲ್ಲಿ ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗುವ ಸದ್ಗುರುವಾಗಿದ್ದಾರೆ. ಈ 3-in-1 ಸಂಬಂಧ ಬೇರೆಲ್ಲೂ ಸಿಗೋದಿಲ್ಲ. ಅಬಾ, 3-in-1? ಇದಕ್ಕೆ ಉದಾಹರಣೆ ಅಂದರೆ ಬ್ರಹ್ಮಬಾಬಾ ಅಲ್ವಾ? ಹೌದು. ಇದಕ್ಕೆ ಅತಿ ದೊಡ್ಡ ಪ್ರಾಯೋಗಿಕ ಉದಾಹರಣೆ ಎಂದರೆ ನಮ್ಮ ಪಿತಾಮಹ ಬ್ರಹ್ಮಬಾಬಾರವರು. ತಾವು ಸ್ವತಃ ಭಗವಂತನ ರಥವಾಗಿದ್ದರೂ, ಪರಮಾತ್ಮನು ತಮ್ಮ ಶರೀರದ ಮೂಲಕವೇ ಜ್ಞಾನ ನುಡಿತಿದ್ದರೂ ಬ್ರಹ್ಮಬಾಬಾರವರು ಎಂದಿಗೂ ಅದರ ಅಹಂಕಾರ ಪಡಲಿಲ್ಲ. ನಾನೇ ದೊಡ್ಡವನು ಎಂದುಕೊಳ್ಳಲಿಲ್ಲ. ಅಷ್ಟು ದೊಡ್ಡ ಜವಾಬ್ದಾರಿ ಇದ್ರೂ ಕೂಡ ಖಂಡಿತ. ಅವರು ಯಾವಾಗಲೂ ಮುರುಳಿ ನಡೆಯುವಾಗ ಒಬ್ಬ ಸಾಮಾನ್ಯ ಶಿಸ್ತಿನ ವಿದ್ಯಾರ್ಥಿಯಂತೆ ಶಿವಬಾಬಾನ ಜ್ಞಾನವನ್ನು ಆಲಿಸುತ್ತಾ ಡೈರಿಯಲ್ಲಿ ನೋಟ್ಸ್ ಮಾಡಿಕೊಂಡು ಕುಳಿತುಕೊಳ್ಳುತ್ತಿದ್ರು. ಆ ನಿರಹಂಕಾರ ನಮಗೂ ಬರಬೇಕು. ಅದೆಂತ ಅದ್ಭುತವಾದ ಸ್ಥಿತಿ ಅಲ್ವಾ? ಅದೇ ನಮ್ಮ ಇಂದಿನ ಲೈಫ್ನಲ್ಲಿ ಈ ಅಹಂಕಾರ ಬಿಡುವುದು ಅಷ್ಟು ಸುಲಭನಾ? ನಾವೆಲ್ಲ ನಮ್ಮ ಕಾರ್ಪೊರೇಟ್ ಟೈಟಲ್ಸ್, ನಮ್ಮ ಹುದ್ದೆಗಳನ್ನೇ ನಮ್ಮ ಐಡೆಂಟಿಟಿ ಎಂದುಕೊಂಡಿದ್ದೇವೆ. ನಿಜ. ಅದು ದೊಡ್ಡ ಸವಾಲು. ಈ ಬಗ್ಗೆ ಮುರಳಿಯ ಮುಂದಿನ ಸಾಲುಗಳು ಹೀಗಿವೆ: ಆತ್ಮವೇ ಓದುತ್ತದೆ, ಆತ್ಮವೇ ಎಲ್ಲವನ್ನೂ ಮಾಡುತ್ತದೆ, ಆತ್ಮವೇ ಕರ್ಮೇಂದ್ರಿಯಗಳ ಮೂಲಕ ನೌಕರಿ ಮಾಡುತ್ತದೆ. ನಾನಿದನ್ನು ಮಾಡುತ್ತೇನೆ ಎಂದು ಶರೀರದ ಹೆಸರೇ ನೆನಪಿಗೆ ಬಂದ್ಬಿಡುತ್ತದೆ. ಆದರೆ ಅದು ತಪ್ಪಾಗಿದೆ. ಶರೀರದ ಹೆಸರು ಬದಲಾಗುತ್ತಿರುತ್ತದೆ, ಆತ್ಮದ ಹೆಸರು ಬದಲಾಗುವುದಿಲ್ಲ. ಆತ್ಮವು ಒಂದೇ ಆಗಿದೆ. ತಂದೆಯೂ ತಿಳಿಸುತ್ತಾರೆ, ನಾನಾತ್ಮನಿಗೆ ಒಂದೇ ಹೆಸರಾಗಿದೆ, ಶಿವ. ವಾಸ್ತವವಾಗಿ ಆತ್ಮವು ಶರೀರದ ಮೂಲಕ ಶಿಕ್ಷಕನ ಕೆಲಸ ಮಾಡುತ್ತದೆ. ಬಾಬಾ ಹೇಳ್ತಾರೆ, ನಾವೆಲ್ಲರೂ ನಮ್ಮ ಲೌಕಿಕ ಉದ್ಯೋಗ ಅಥವಾ ಹುದ್ದೆಯ ಅಹಂಕಾರದಲ್ಲಿ ಎಷ್ಟು ಮುಳುಗಿರುತ್ತೇವೆ ಎಂದರೆ ನಾನು ಆತ್ಮ ಎಂಬುದನ್ನೇ ಮರೆದ್ಬಿಡ್ತೇವೆ. ನಾನು ಇಂಜಿನಿಯರ್, ನಾನು ಸಿಇಒ, ನಾನು ದೊಡ್ಡ ಅಧಿಕಾರಿ ಎಂಬುದು ಕೇವಲ ಈ ಒಂದು ಜನ್ಮದ ಈ ಶರೀರದ ನಾಟಕದ ಉಡುಪು ಮಾತ್ರ. ಅಂದ್ರೆ ಕೇವಲ ಒಂದು ಕಾಸ್ಟ್ಯೂಮ್ ಇದ್ದಾಗೆ ಅಲ್ವಾ? ಹೌದು. ಈ ಶರೀರ, ಈ ಹುದ್ದೆ ಕೇವಲ ಸೀಮಿತ ಕಾಲದ್ದು. ಆಕ್ಚುಲಿ ಕೆಲಸ ಮಾಡುವುದು ಶರೀರವಲ್ಲ, ಕಣ್ಣುಗಳ ಮೂಲಕ ನೋಡುವುದು, ಬಾಯಿಯ ಮೂಲಕ ಮಾತನಾಡುವುದು ಆ ಚೈತನ್ಯ ಶಕ್ತಿಯಾದ ಆತ್ಮವೇ ಆಗಿದೆ. ಈ ಶರೀರ ಕೇವಲ ಒಂದು ವಾಹನವಷ್ಟೇ. ಇದಕ್ಕೆ ಮಮ್ಮ ಅವರ ಜೀವನ ಬಹಳ ದೊಡ್ಡ ಪಾಠ ಅಲ್ವಾ? ಖಂಡಿತ. ನಮ್ಮ ಪೂಜ್ಯ ಮಮ್ಮ ಅಂದ್ರೆ ಜಗದಂಬಾ ಸರಸ್ವತಿಯವರ ಜೀವನವನ್ನು ನಾವಿಲ್ಲಿ ನೆನಪಿಸಿಕೊಳ್ಳಬೇಕು. ಮಮ್ಮ ಅವರು ಯಾವತ್ತೂ ಯಾರ ದೇಹವನ್ನಾಗಲಿ, ಅವರ ವಯಸ್ಸನ್ನಾಗಲಿ, ಅವರ ಹುದ್ದೆಯನ್ನಾಗಲಿ ನೋಡುತ್ತಿರಲಿಲ್ಲ. ಎದುರಿಗೆ ಒಬ್ಬ ಸಣ್ಣ ಮಗು ಬಂದರು ಅಥವಾ ದೊಡ್ಡ ಅಧಿಕಾರಿಯೇ ಬಂದರು, ಅವರನ್ನು ಕೇವಲ ಶುದ್ಧ ಆತ್ಮವಾಗಿ ಭ್ರುಕುಟಿಯಲ್ಲಿ ಹೊಳೆಯುವ ಮಣಿಯಾಗಿ ನೋಡುತ್ತಿದ್ದರು. ಅದೇ ಆತ್ಮಿಕ ದೃಷ್ಟಿಕೋನವನ್ನು ನಾವು ನಮ್ಮ ದೈನಂದಿನ ಜೀವನದಲ್ಲಿ ಬೆಳೆಸಿಕೊಂಡರೆ ನಮ್ಮ ಕಚೇರಿಯಲ್ಲಿ, ನಮ್ಮ ಮನೆಯಲ್ಲಿ ಯಾರೊಂದಿಗೂ ಘರ್ಷಣೆಗಳೇ ಬರುವುದಿಲ್ಲ. ಖಂಡಿತ. ನಮ್ಮ ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗುತ್ತದೆ. ಈಗ ಪ್ರಪಂಚದಲ್ಲಿ ಜನರಿಗೆ ಭಕ್ತಿ ಮಾರ್ಗದಲ್ಲಿ ಅತಿ ಹೆಚ್ಚು ಗೊಂದಲವಿರುವುದು ಶಿವ ಮತ್ತು ಶಂಕರನ ಬಗ್ಗೆ.
ಹೌದು, ಬಹಳ ಗೊಂದಲವಿದೆ. ಈ ಗೊಂದಲವನ್ನು ಬಾಬಾ ಇವತ್ತು ಬಗೆಹರಿಸಿದ್ದಾರೆ. ಮುರಳಿಯ ಸಾಲುಗಳು ಹೀಗಿವೆ: ಶಿವಜಯಂತಿಯನ್ನು ಆಚರಿಸುತ್ತಾರೆ. ಆತ್ಮವು ಶರೀರದಲ್ಲಿ ಪ್ರವೇಶ ಮಾಡುತ್ತದೆ ಅಥವಾ ಗರ್ಭದಲ್ಲಿ ಬರುತ್ತದೆ. ಮೇಲಿನಿಂದ ಬರುತ್ತದೆ, ಇದು ಯಾರಿಗೂ ತಿಳಿಯುವುದಿಲ್ಲ. ಶಿವತಂದೆಯು ಹಾಳಾಗಿರುವುದನ್ನು ಸರಿಪಡಿಸುವವರಾಗಿದ್ದಾರೆ. ಭೋಲಾನಾಥನ್ನೆಂದು ಶಿವನಿಗೆ ಹೇಳಲಾಗುತ್ತದೆ, ಶಂಕರನಿಗಲ್ಲ. ಶಿವ, ಶಂಕರ ಒಂದೇ ಅಲ್ಲ, ಬೇರೆ ಬೇರೆಯಾಗಿದ್ದಾರೆ. ನಾನು ಸಾಧಾರಣ ವೃದ್ಧನ ತನುವಿನಲ್ಲಿ ಬರುತ್ತೇನೆ. ಇವರು 84 ಜನ್ಮಗಳನ್ನು ಪೂರ್ಣ ಮಾಡಿದರು. ಈಗ ಆಟವು ಮುಕ್ತಾಯವಾಯಿತು. ಹಳೆಯ ಮನೆಯು ತಯಾರಾದರೆ ಹಳೆಯ ಮನೆಯಿಂದ ಮನಸ್ಸು ದೂರವಾಗುತ್ತದೆ ನೋಡಿ. ಆದರೆ ಜನರಿಗೆ ಶಿವ ಮತ್ತು ಶಂಕರನ ನಡುವೆ ಏಕೆ ಇಷ್ಟು ಗೊಂದಲವಿದೆ? ಇಬ್ಬರನ್ನೂ ಒಂದೇ ಎಂದು ಪೂಜೆ ಮಾಡುತ್ತಾರಲ್ವೇ? ಹೌದು, ಬಾಬಾ ಹೇಳ್ತಾರೆ, ಇದು ಅಜ್ಞಾನದ ನಿದ್ರೆಯಲ್ಲಿರುವ ಭಕ್ತಿ ಮಾರ್ಗದ ದೊಡ್ಡ ಗೊಂದಲ. ಇದನ್ನು ನಾವು ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ನಿರಾಕಾರ ಶಿವನು ಪರಮಾತ್ಮ, ಈ ಸಂಪೂರ್ಣ ಸೃಷ್ಟಿ ನಾಟಕದ ನಿರ್ದೇಶಕ ಇದ್ದಂತೆ. ನಿರ್ದೇಶಕನಿಗೆ ಕ್ಯಾಮರಾ ಮುಂದೆ ಬರುವ ಸ್ವಂತ ಶರೀರವಿಲ್ಲ, ಆತ ಪರಮಧಾಮದ ನಿವಾಸಿಯಾಗಿದ್ದಾನೆ. ಓಹೋ, ಅಂದ್ರೆ ಡೈರೆಕ್ಟರ್ ಆಕ್ಟ್ ಮಾಡಲ್ಲ? ಖಂಡಿತ ಇಲ್ಲ. ಆದರೆ ಶಂಕರನು ಸೂಕ್ಷ್ಮವತನದ ಒಬ್ಬ ನಿರ್ದಿಷ್ಟ ಪಾತ್ರಧಾರಿಯಾಗಿದ್ದಾರೆ. ಅವರು ವಿನಾಶದ ಕರ್ತವ್ಯದ ನಿಮಿತ್ತರಾಗಿದ್ದಾರೆ. ಜನರಿಗೆ ಶಿವನ ನಿರಾಕಾರ ಬಿಂದು ಸ್ವರೂಪ ಅರ್ಥವಾಗದೆ ಆಕಾರವಿನುಮ ಶಂಕರನನ್ನೇ ಶಿವನೆಂದು ತಿಳಿದು ಗೊಂದಲಕ್ಕೀಡಾಗಿದ್ದಾರೆ. ಭೋಲಾನಾಥನಾಗಿ ವರದಾನ ಕೊಡುವವನು ಕೇವಲ ಆ ನಿರಾಕಾರ ಶಿವಬಾಬಾ ಮಾತ್ರ. ಬಹಳ ಸ್ಪಷ್ಟವಾಯಿತು. ಇನ್ನು 84 ಜನ್ಮಗಳ ಆಟ ಮುಕ್ತಾಯವಾಯಿತು. ಹಳೆಯ ಮನೆಯಿಂದ ಮನಸ್ಸು ದೂರವಾಗಬೇಕೆಂದರೆ ನಾವು ಈ ಹಳೆಯ ಪ್ರಪಂಚವನ್ನು ಹಳೆಯ ವಸ್ತ್ರದಂತೆ ಮರೆಯಬೇಕು. ಉದಾಹರಣೆಗೆ, ನಿಮ್ಮ ಹೊಸ ಸುಂದರವಾದ ಬಂಗಲೆ ನಿರ್ಮಾಣವಾಗುತ್ತಿರುವಾಗ ನೀವು ವಾಸಿಸ್ತಿರುವ ಬೀಳುತ್ತಿರುವ ಹಳೆಯ ಬಾಡಿಗೆ ಮನೆಯ ಮೇಲೆ ನಿಮಗೇನಾದ್ರೂ ವ್ಯಾಮೋಹ ಇರುತ್ತದೆಯಾ? ಖಂಡಿತ ಇಲ್ಲ. ಹೊಸ ಮನೆ ಕಡೆಗೆ ಗಮನ ಇರುತ್ತೆ. ಹಾಗೆಯೇ ಈ ವಿನಾಶವಾಗುತ್ತಿರುವ ಹಳೆಯ ಪ್ರಪಂಚದಿಂದ, ಅಂದ್ರೆ ಕಲಿಯುಗದಿಂದ, ನಾವು ನಮ್ಮ ಬುದ್ಧಿಯನ್ನು ತೆಗೆದು ಹೊಸ ಪ್ರಪಂಚದ ಕಡೆಗೆ ನೆಡಬೇಕು. ಆ ಹೊಸ ಮನೆಗೆ ಹೋಗ್ಬೇಕಾದ್ರೆ ನಾವು ಕ್ಲೀನ್ ಆಗಿರ್ಬೇಕು. ಆದರೆ ನಾವು ಪ್ರತಿದಿನ ಟಿವಿಯಲ್ಲಿ, ನ್ಯೂಸ್ನಲ್ಲಿ ಭ್ರಷ್ಟಾಚಾರದ ಬಗ್ಗೆ ಕೇಳ್ತೀವಿ, ನೋಡ್ತೀವಿ. ಆದ್ರೆ ಬಾಬಾರವರ ಭ್ರಷ್ಟಾಚಾರದ ಡೆಫಿನಿಷನ್ ಸಂಪೂರ್ಣ ಬೇರೆಯಾಗಿದೆ ಅಲ್ವಾ? ಹೌದು, ಸಂಪೂರ್ಣ ಭಿನ್ನವಾಗಿದೆ. ಸಾಲುಗಳು ಹೀಗಿವೆ: ರಾವಣನು ಎಲ್ಲರನ್ನೂ ಹಾಳು ಮಾಡಿದ್ದಾನೆ. ಭಾರತವು ಸಂಪೂರ್ಣ ಕಂಗಾಲೆ, ಭ್ರಷ್ಟಾಚಾರಿಯಾಗಿದೆ. ಮನುಷ್ಯರು ಲಂಚಖೋರತನ, ಕಳ್ಳತನ, ಮೋಸಕ್ಕೆ ಭ್ರಷ್ಟಾಚಾರವೆಂದು ತಿಳಿಯುತ್ತಾರೆ. ಅದಕ್ಕೆ ತಂದೆಯೂ ತಿಳಿಸುತ್ತಾರೆ, ವಿಕಾರದಲ್ಲಿ ಹೋಗುವುದು ಮೊದಲ ಭ್ರಷ್ಟಾಚಾರವಾಗಿದೆ. ನಾವು ನಮ್ಮ ರಾಜಧಾನಿಯನ್ನು ಬಾಹುಬಲದಿಂದಲ್ಲ, ಯೋಗಬಲದಿಂದ ಸ್ಥಾಪನೆ ಮಾಡುತ್ತೇವೆ. ಸತ್ಯಯುಗದಲ್ಲಿ ವಿಕಾರವಿರುವುದಿಲ್ಲ, ಅದಕ್ಕೆ ಈಶ್ವರೀಯ ರಾಜ್ಯವೆಂದು ಹೇಳಲಾಗುತ್ತದೆ. ಬಾಬಾ ಹೇಳ್ತಾರೆ, ಪ್ರಸ್ತುತ ಸಮಾಜದಲ್ಲಿ ಭ್ರಷ್ಟಾಚಾರ ಎಂದ್ರೆ ಟೇಬಲ್ ಕೆಳಗಡೆ ಹಣದ ಲಂಚ ತೆಗೆದುಕೊಡೋದು ಅಥವಾ ಮೋಸ ಮಾಡೋದು ಎಂದು ಮಾತ್ರ ಅನ್ಕೊಂಡಿದ್ದಾರೆ. ಆದರೆ ತಂದೆಯು ನಮಗೆ ವಾಸ್ತವಿಕ ಸತ್ಯವನ್ನು ತಿಳಿಸುತ್ತಾರೆ. ಅಂದ್ರೆ ವಿಕಾರಗಳೇ ದೊಡ್ಡ ಭ್ರಷ್ಟಾಚಾರನ? ಖಂಡಿತ. ನಮ್ಮ ಮೂಲ ದೈವಿ ಗುಣಗಳಾದ ಶಾಂತಿ, ಪವಿತ್ರತೆ, ಪ್ರೀತಿಯಿಂದ ಕೆಳಗಿಳಿದು ಕಾಮ, ಕ್ರೋಧ, ಅಹಂಕಾರಗಳ ವಿಕಾರಗಳಿಗೆ ಬಲಿಯಾಗುವುದೇ ಈ ಪ್ರಪಂಚದ ಅತಿ ದೊಡ್ಡ ಭ್ರಷ್ಟಾಚಾರ. ಕಲಿಯುಗದ ಪ್ರತಿಯೊಂದು ಆಡಳಿತವೂ ಬಾಹುಬಲ, ಹಿಂಸೆ ಮತ್ತು ದಬ್ಬಾಳಿಕೆಯ ಆಧಾರದ ಮೇಲೆ ನಡೆದಿದೆ. ಆದರೆ ನಮ್ಮ ಸತ್ಯಯುಗದ ರಾಜಧಾನಿ ಕೇವಲ ಯೋಗ ಬಲದಿಂದ ಸ್ಥಾಪನೆಯಾಗುತ್ತಿದೆ. ಯೋಗಬಲದ ಮೆಕ್ಯಾನಿಸಮ್ ಹೇಗೆ ಕೆಲಸ ಮಾಡುತ್ತದೆ ಅಂತ ಜನ ಕೇಳ್ಬೋದು. ಹೌದು, ಇದಕ್ಕೆ ನಮ್ಮ ಪ್ರಕಾಶ್ಮಣಿ ದಾದೀಜಿಯವರ ಜೀವನವೇ ಸಾಕ್ಷಿ. ದಾದೀಜಿಯವರ ಸಂಪರ್ಕಕ್ಕೆ ಎಂತೆಂತಹ ಕ್ರೋಧಿ, ದುರಹಂಕಾರಿ ಮನುಷ್ಯರು ಬರುತ್ತಿದ್ದರು. ಆದರೆ ದಾದೀಜಿಯವರ ಪವಿತ್ರತೆ, ಅವರ ಮುಖದಲ್ಲಿದ್ದ ಯೋಗಬಲದ ತೇಜಸ್ಸು ಹೇಗಿತ್ತು ಎಂದರೆ, ಒಬ್ಬ ವ್ಯಕ್ತಿ ಅತಿಯಾದ ಕೋಪದಲ್ಲಿ ಬಂದಾಗ ದಾದೀಜಿಯವರ ಮೌನ ಆ ಕೋಪವನ್ನು ನೀರು ಮಾಡುತ್ತಿತ್ತು. ಅಬ್ಬಾ, ಕೇವಲ ಮೌನದಿಂದಲೇ ಕೋಪ ಶಾಂತವಾಗುತ್ತಿತ್ತ? ಖಂಡಿತ. ಹೇಗೆ ಒಂದು ಕೋಣೆಯಲ್ಲಿ ಕತ್ತಲೆ ಇದ್ದಾಗ ನಾವು ಕತ್ತಲೆಯ ಜತೆ ಜಗಳವಾಡುವುದಿಲ್ಲ, ಕೇವಲ ಒಂದು ದೀಪ ಹಚ್ಚುತ್ತೇವೆ. ಹಾಗೆಯೇ ದಾದೀಜಿಯವರ ಪವಿತ್ರತೆಯ ಕಂಪನಗಳು ಎದುರಿಗಿದ್ದವರ ನಕಾರಾತ್ಮಕತೆಯನ್ನು ಅಳಿಸಿಹಾಕುತ್ತಿತ್ತು. ಇದು ನಿಜವಾದ ಯೋಗಬಲ. ಅಂತಹ ಪವಿತ್ರತೆಯನ್ನ ಕಾಪಾಡಿಕೊಳ್ಳಕ್ಕೆ ನಮ್ಮ ಸಹವಾಸ ಅಥವಾ ಸಂಘದೋಷದ ಬಗ್ಗೆ ಬಾಬಾ ಎಚ್ಚರಿಕೆ ಕೊಟ್ಟಿದ್ದಾರಲ್ವಾ? ಮುರಳಿಯ ಸಾಲುಗಳು: ಮೊದಲು 7 ದಿನಗಳವರೆಗೆ ಭಟ್ಟಿಯಲ್ಲಿ ಅವಶ್ಯವಾಗಿರಬೇಕಾಗಿದೆ. 7 ದಿನಗಳ ಭಟ್ಟಿ ಎಂದರೆ ಯಾರದೇ ನೆನಪು ಬರಬಾರದು, ಯಾರೊಂದಿಗೂ ಪತ್ರ ವ್ಯವಹಾರವೂ ಇರಬಾರದು. ಬಹಳ ಕಟ್ಟುನಿಟ್ಟಿನ ಸೂಚನೆ ಇದು. ಹೌದು.
ಅವರನ್ನು ಹೊರಗಡೆ ಕಳುಹಿಸಿದರೆ ಅಂತಿಂತಹ ಪದಾರ್ಥಗಳನ್ನು ತಿನ್ನುತ್ತಾರೆ, ಪತಿತರ ಕೈಯಿಂದ ತಿನ್ನುತ್ತಾರೆ. ಮೊಟ್ಟಮೊದಲು ಆತ್ಮವೂ ಪವಿತ್ರವಾಗಬೇಕಾಗಿದೆ, ನಂತರ ಶರೀರವೂ ಪವಿತ್ರವಾದುದೇ ಬೇಕು. ಈಗಿನ ದಿನಗಳಲ್ಲಿ ನಮ್ಮೆಲ್ಲರ ದೊಡ್ಡ ಸಂಘದೋಷವೆಂದರೆ ಮೊಬೈಲ್ ಫೋನ್, ಸೋಷಿಯಲ್ ಮೀಡಿಯಾ ಮತ್ತು ನೆಟ್ಫ್ಲಿಕ್ಸ್. ಹೌದು, ಡಿಜಿಟಲ್ ಜಗತ್ತಿನ ಮಾಯೆ ಇದು. ಜೊತೆಗೆ ಫುಡ್ ಡೆಲಿವರಿ ಆ್ಯಪ್ಗಳ ಮೂಲಕ ನಾವು ಊಟ ತರಿಸ್ಕೊಳ್ತೇವೆ. ಇದು ನಮ್ಮ ಆತ್ಮದ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ? ಬಾಬಾ ಹೇಳ್ತಾರೆ, ಇಂದಿನ ದಿನಗಳಲ್ಲಿ ಸಂಘದೋಷ ಎಂದರೆ ಕೇವಲ ಕೆಟ್ಟ ವ್ಯಕ್ತಿಗಳ ಜೊತೆ ಸೇರುವುದು ಮಾತ್ರವಲ್ಲ, ಈ ಡಿಜಿಟಲ್ ಸಂಘದೋಷ ಕೂಡ ಹೌದು. ನಾವು ನೋಡುವ ಹಿಂಸಾತ್ಮಕ ಟಿವಿ ಕಾರ್ಯಕ್ರಮಗಳು, ಸೋಷಿಯಲ್ ಮೀಡಿಯಾದಲ್ಲಿನ ನಕಾರಾತ್ಮಕ ಸುದ್ದಿಗಳು, ಇವೆಲ್ಲವೂ ನಮ್ಮ ಮನಸ್ಸನ್ನು ಪತಿತಗೊಳಿಸುತ್ತವೆ. ಆಹಾರದ ಬಗ್ಗೆಯೂ ಬಾಬಾ ಹೇಳಿದ್ದಾರೆ. ಖಂಡಿತ. ಆಹಾರದ ಶುದ್ಧತೆಗೂ ಮತ್ತು ನಮ್ಮ ವಿಚಾರಗಳ ಶುದ್ಧತೆಗೂ ಬಹಳ ಆಳವಾದ ಸಂಪರ್ಕವಿದೆ. ನಮ್ಮಲ್ಲಿ ಒಂದು ಮಾತಿದೆ, ಅನ್ನದಂತೆ ಮನಸ್ಸು. ಯಾರು ಅಡುಗೆ ಮಾಡುತ್ತಾರೋ ಅವರ ಮನಸ್ಸಿನ ಸ್ಥಿತಿ, ಅವರ ಸಂಕಲ್ಪಗಳು ಆ ಆಹಾರದ ಕಣಕಣದಲ್ಲೂ ಒಂದು ಶಕ್ತಿಯ ರೂಪದಲ್ಲಿ ಸೇರಿರುತ್ತದೆ. ಓಹೋ, ಅಂದ್ರೆ ಅಡಿಗೆ ಮಾಡುವವರ ಮನಸ್ಥಿತಿ ಆಹಾರದಲ್ಲಿ ಸೇರುತ್ತೆ. ಹೌದು. ಯಾರು ತಮೋಪ್ರಧಾನರಾಗಿದ್ದಾರೋ, ಅಂದ್ರೆ ಅತಿಯಾದ ವಿಕಾರ, ಕೋಪ, ದುಃಖದಲ್ಲಿರುವವರೋ ಅವರ ಕೈಯಿಂದ ಮಾಡಿದ ಆಹಾರವನ್ನು ತಿಂದ್ರೆ ಆ ನಕಾರಾತ್ಮಕ ಕಂಪನಗಳು ನಮ್ಮ ಆತ್ಮದ ಮೇಲೂ ಪ್ರಭಾವ ಬೀರುತ್ತದೆ. ಅದಕ್ಕಾಗಿಯೇ ನಾವು ಶುದ್ಧವಾದ ಪರಮಾತ್ಮನ ನೆನಪಿನಲ್ಲಿ ಮಾಡಿದ ಬ್ರಹ್ಮಭೋಜನವನ್ನೇ ಸ್ವೀಕರಿಸುವ ಅಭ್ಯಾಸ ಮಾಡಿಕೊಳ್ಳಬೇಕು ಎಂದು ಬಾಬಾ ಒತ್ತಿ ಹೇಳ್ತಾರೆ. ಬಹಳ ಪ್ರಾಯೋಗಿಕವಾದ ವಿಚಾರ ಇದು. ಇನ್ನು ಕೊನೆಯದಾಗಿ, ನಾವು ಆಫೀಸ್ನಲ್ಲಿ ಅಥವಾ ಹೊರಗಡೆ ಹೋದಾಗ ಆಗಾಗ ಬೇರೆ ಧರ್ಮದವ್ರ ಜೊತೆ ಅಥವಾ ನಮ್ಮ ಸಿದ್ಧಾಂತಗಳ ಬಗ್ಗೆ ವಾದವಿವಾದಗಳಲ್ಲಿ ಇಳೀತವೆ. ಬಾಬಾ ಮುರಳಿಯ 6ನೇ ವಿಭಾಗದಲ್ಲಿ ಈ ಬಗ್ಗೆ ತಿಳಿಸುತ್ತಾರೆ. ಯಾರು ಅನ್ಯ ಧರ್ಮಗಳಲ್ಲಿ ಕೊನೆಯಲ್ಲಿ ಬರುವರೋ ಅವರಿಗೆ ಅವಶ್ಯವಾಗಿ ಕಡಿಮೆ ಜನ್ಮಗಳಿರುತ್ತವೆ. ಇಸ್ಲಾಮಿಗಳಿಗಿಂತಲೂ ಬೌದ್ಧಿಯರ ಜನ್ಮಗಳು ಇನ್ನೂ ಕಡಿಮೆ. ಈ ಮಾತುಗಳನ್ನು ವಾದ ಮಾಡುವುದರಲ್ಲಿ ಸಮಯವನ್ನು ವ್ಯರ್ಥ ಮಾಡಬಾರದು. ನಿಮ್ಮ ಕರ್ತವ್ಯವಾಗಿದೆ ತಂದೆಯನ್ನು ನೆನಪು ಮಾಡುವುದು. ಹೌದು. ವ್ಯರ್ಥ ಮಾತುಗಳಲ್ಲಿ ಬುದ್ಧಿಯು ಹೋಗಬಾರದು. ಚಕ್ರವನ್ನು ಅರಿತುಕೊಳ್ಳಬೇಕಾಗಿದೆ. ಆದರೆ ನೆನಪಿನಿಂದಲೇ ಪಾಪನಾಶವಾಗುತ್ತದೆ. ಇದು ಸಹಜ ರಾಜಯೋಗವಾಗಿದೆ. ವಾದವಿವಾದದಿಂದ ನಮ್ಗೇನು ನಷ್ಟ? ಬಾಬಾ ಹೇಳ್ತಾರೆ, ಜ್ಞಾನಾಮೃತವನ್ನು ಕುಡಿದ ನಾವು ಇತರರೊಡನೆ ಧಾರ್ಮಿಕ ವಾದವಿವಾದಗಳಲ್ಲಿ ಸಿಲುಕಿ ನಮ್ಮ ಅಮೂಲ್ಯ ಶಕ್ತಿಯನ್ನು ವ್ಯರ್ಥ ಮಾಡಿಕೊಳ್ಳಬಾರದು. ವಾದವಿವಾದ ಮಾಡಿದಾಗ ನಮ್ಮ ಮನಸ್ಸಿನ ಶಾಂತಿ ಹಾಳಾಗುತ್ತದೆ, ಅಹಂಕಾರ ಹೆಚ್ಚಾಗುತ್ತದೆ. ಯಾವ ಧರ್ಮದವರು ಯಾವಾಗ ಬಂದ್ರೂ ಅವರ ಲೆಕ್ಕಾಚಾರ ಏನು ಎಂಬುದು ಕೇವಲ ನಮ್ಮ ತಿಳುವಳಿಕೆಗಾಗಿ ಮಾತ್ರ. ಅಂದ್ರೆ ಅದನ್ನ ಚರ್ಚೆ ಮಾಡ್ತಾ ಕೂರಬಾರದು. ಖಂಡಿತ. ನಮ್ಮ ಅಂತಿಮ ಗುರಿ ಸ್ವ-ಉದ್ಧಾರವಾಗಿದೆ. ಕೇವಲ ನಿರಂತರ ಯೋಗದಿಂದ, ತಂದೆಯ ನೆನಪಿನಿಂದ ಮಾತ್ರ ನಮ್ಮ ಜನ್ಮಜನ್ಮಾಂತರಗಳ ಪಾಪಗಳು ನಾಶವಾಗುತ್ತವೆ. ಇದು ಹೇಗೆ ಕೆಲಸ ಮಾಡುತ್ತದೆ ಎಂದರೆ, ಹೇಗೆ ಒಂದು ಪ್ರಬಲವಾದ ಲೇಸರ್ ಕಿರಣವು ಕಸವನ್ನು ಸುಟ್ಟು ಹಾಕುತ್ತದೆಯೋ ಹಾಗೆ ಪರಮಾತ್ಮನ ಮೇಲಿನ ನಿರಂತರ ಏಕಾಗ್ರತೆಯು ನಮ್ಮ ಹಳೆಯ ನಕಾರಾತ್ಮಕ ಸಂಸ್ಕಾರಗಳ ಬೇರುಗಳನ್ನು ಸುಟ್ಟು ಭಸ್ಮ ಮಾಡುತ್ತದೆ. ಅಬ್ಬಾ, ಲೇಸರ್ ಕಿರಣದ ಹಾಗೆ. ಹೌದು. ನಮ್ಮ ಸಮಯವನ್ನು ವಾದಗಳಲ್ಲ, ಯೋಗದ ಈ ಪ್ರಾಯೋಗಿಕ ಅನುಭೂತಿಯಲ್ಲಿ ಕಳೆಯಬೇಕು. ಮಧುರಾತಿ ಮಧುರ ಅದಿಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ್. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ಸಹೋದರ ಸಹೋದರಿಯರೇ, ಇಂದಿನ ಮುರುಳಿಯ ಆಳವಾದ ರಹಸ್ಯಗಳನ್ನು ನಾವು ಕೇಳಿದೆವು. ಭೋಲಾನಾಥ ಬಾಬಾ ನಮಗೆ ಅದ್ಭುತವಾದ ಜ್ಞಾನದ ಮುತ್ತು ರತ್ನಗಳನ್ನು ನೀಡಿದ್ದಾರೆ. ಈಗ ಈ ಜ್ಞಾನರತ್ನಗಳನ್ನು ಕೇವಲ ಬುದ್ಧಿಯಲ್ಲಿ ಇಟ್ಟುಕೊಳ್ಳುವುದಲ್ಲ, ನಮ್ಮ ಇಂದಿನ ದಿನಚರಿಯೆಯಲ್ಲಿ ನಾವು ಮಾಡುವ ಪ್ರತಿ ಕ್ಷಣದ ಕರ್ಮದಲ್ಲಿ ಹೇಗೆ ಧಾರಣೆ ಮಾಡಬೇಕು ಎಂದು ನೋಡೋಣ. ಖಂಡಿತ. ಧಾರಣೆಗಾಗಿ ಮುಖ್ಯ ಸಾರ. ಮೊದಲನೆಯದು, ಯಾವುದೇ ಮಾತಿನ ವಾದ ವಿವಾದದಲ್ಲಿ ತಮ್ಮ ಸಮಯವನ್ನು ವ್ಯರ್ಥ ಮಾಡಬಾರದು. ವ್ಯರ್ಥ ಮಾತುಗಳಲ್ಲಿ ಬುದ್ಧಿಯೂ ಹೋಗಬಾರದು. ಎಷ್ಟು ಸಾಧ್ಯವೋ ನೆನಪಿನ ಯಾತ್ರೆಯಿಂದ ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳಬೇಕಾಗಿದೆ. ಆತ್ಮಾಭಿಮಾನಿಯಾಗಿರುವ ಹವ್ಯಾಸ ಮಾಡಿಕೊಳ್ಳಬೇಕಾಗಿದೆ. ಎರಡನೆಯದು, ಹಳೆಯ ಪ್ರಪಂಚದಿಂದ ತಮ್ಮ ಮುಖವನ್ನು ತಿರುಗಿಸಿಕೊಳ್ಳಬೇಕಾಗಿದೆ. ಶಾಂತಿ ಮತ್ತು ಸುಖಧಾಮವನ್ನು ನೆನಪು ಮಾಡಬೇಕಾಗಿದೆ. ಹೊಸ ಮನೆಯು ತಯಾರಾಗುತ್ತಿದೆ, ಆದ್ದರಿಂದ ಹಳೆಯ ಮನೆಯೊಂದಿಗಿನ ಮನಸ್ಸನ್ನು ತೆಗೆಯಬೇಕಾಗಿದೆ. ಬಾಬಾ ಹೇಳ್ತಾರೆ, ನಾವು ಕಚೇರಿಯಲ್ಲಿ ಕೆಲಸ ಮಾಡುವಾಗ, ಕ್ಯಾಂಟೀನ್ನಲ್ಲಿ ಕಾಫಿ ಕುಡಿಯುವಾಗ ಅಥವಾ ಮನೆಯ ವಾತಾವರಣದಲ್ಲಿದ್ದಾಗ ಅನೇಕ ಬಾರಿ ಅನಗತ್ಯ ರಾಜಕೀಯ, ಪ್ರಾಪಂಚಿಕ ವಿಷಯಗಳು ಚರ್ಚೆಗೆ ಬರುತ್ತವೆ. ಅಲ್ಲಿ ನಾವು ಕೇವಲ ಸಾಕ್ಷಿಯಾಗಿರಬೇಕು. ಅಂದ್ರೆ ಅಬ್ಸರ್ವರ್ ಆಗಿರಬೇಕು ಅಲ್ವಾ? ಹೌದು.
ಯಾವುದೇ ವಾದವಿವಾದದಲ್ಲಿ ಭಾಗವಹಿಸಬಾರದು, ಬಾಯಿಂದ ಮೌನ, ಮನಸ್ಸಿನಿಂದ ಶಿವಬಾಬಾನ ಜೊತೆ ಮಾತನಾಡಬೇಕು. ಇದು ಹಳೆಯ ವಿನಾಶವಾಗುತ್ತಿರುವ ಪ್ರಪಂಚ. ಆದ್ದರಿಂದ ಕಣ್ಣಿಂದ ಈ ಭೌತಿಕ ಪ್ರಪಂಚದ ನಾಟಕವನ್ನು ಎಲ್ಲವನ್ನೂ ನೋಡುತ್ತಿದ್ದರೂ ನಮ್ಮ ಮನಸ್ಸು ಸದಾ ಆ ಶಾಂತಿಧಾಮದಲ್ಲಿ, ನಮ್ಮ ಮೂಲ ಮನೆಯಲ್ಲಿ ನೆಲೆಸಿರಬೇಕು. ಇಂದಿನ ವರದಾನ ಬಹಳ ಶಕ್ತಿಶಾಲಿಯಾಗಿದೆ. ಈಶ್ವರೀಯ ಕುಲದ ಸ್ಮೃತಿಯ ಮೂಲಕ ಮಾಯೆಯನ್ನು ಎದುರಿಸುವಂತಹ ಸದಾ ಸಮರ್ಥ ಸ್ವರೂಪ ಭವ. ವಿವರಣೆ: ಯಾವುದೇ ಕಾರ್ಯದಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕೆಂದರೆ ಮೊದಲು ಸ್ಮೃತಿಯ ಮೂಲಕ ಸಮರ್ಥ ಸ್ವರೂಪರಾಗಿರಿ. ಎಲ್ಲಿಯವರೆಗೆ ಈ ಈಶ್ವರೀಯ ಜನ್ಮವಿದೆಯೋ ಅಲ್ಲಿಯವರೆಗೆ ಪ್ರತಿ ಸೆಕೆಂಡ್, ಪ್ರತಿ ಸಂಕಲ್ಪ, ಪ್ರತಿ ಕಾರ್ಯದಲ್ಲಿ ಈಶ್ವರೀಯ ಸೇವೆಯಲ್ಲಿದ್ದೇನೆ ಎಂಬ ಸ್ಮೃತಿಯ ಸ್ಥಾನವು ಸರ್ವ ಬಲಹೀನತೆಗಳನ್ನು ಸಮಾಪ್ತಿ ಮಾಡಿಬಿಡುತ್ತದೆ. ಇದೊಂದು ಅದ್ಭುತವಾದ ಮನೋವೈಜ್ಞಾನಿಕ ತಂತ್ರ ಕೂಡ ಹೌದು. ಸ್ಮೃತಿ ಎಂದರೆ ನಮ್ಮ ಆಂತರಿಕ ಜಾಗೃತಿ. ನಾನು ಒಬ್ಬ ಸಾಧಾರಣ ಮನುಷ್ಯನಲ್ಲ, ನಾನು ಸಾಕ್ಷಾತ್ ಪರಮಾತ್ಮನ ಮಗು, ಭಗವಂತನ ಸೇವಕ ಎಂಬ ಒಂದೇ ಒಂದು ಪ್ರಬಲ ಸ್ಮೃತಿ ನಮ್ಮಲ್ಲಿದ್ರೆ ಸಾಕು. ಆಗ ಯಾವ ಮಾಯೆಯೂ ಹತ್ತಿರ ಬರುವುದಿಲ್ಲ. ಖಂಡಿತ. ಕಾಮ, ಕ್ರೋಧ, ಭಯ, ಆಲಸ್ಯ ಎಂಬ ಮಾಯೆ ನಮ್ಮ ಹತ್ತಿರವೂ ಸುಳಿಯಲು ಸಾಧ್ಯವಿಲ್ಲ. ನಾವು ಮಾಡುವ ಚಿಕ್ಕ ಕೆಲಸವು, ಅದು ಕಸ ಗುಡಿಸುವುದೇ ಆಗಿರಲಿ ಅಥವಾ ಆಫೀಸ್ ಪ್ರಾಜೆಕ್ಟ್ ಮಾಡುವುದೇ ಆಗಿರಲಿ, ಅದು ಈಶ್ವರೀಯ ಸೇವೆಯಾಗಿ ಬದಲಾಗುತ್ತದೆ. ನಮ್ಮ ದಿನನಿತ್ಯದ ಎಲ್ಲಾ ಬಲಹೀನತೆಗಳನ್ನು ಹೊಡೆದೋಡಿಸಲು ಈ ಸ್ಮೃತಿಯೇ ನಮಗೆ ದೊಡ್ಡ ಅಸ್ತ್ರ. ಅದ್ಭುತ. ಇಂದಿನ ಸ್ಲೋಗನ್: ಸತ್ಯತೆಯು ಸಮಯದನುಸಾರ ಸ್ವಯಂ ತಾನೇ ಸಿದ್ಧವಾಗುವುದು, ಅದನ್ನು ಸಿದ್ಧ ಮಾಡುವ ಅವಶ್ಯಕತೆಯಿಲ್ಲ. ಈ ಸ್ಲೋಗನ್ ನಮಗೆ ತಾಳ್ಮೆಯ ದೊಡ್ಡ ಪಾಠವನ್ನು ಕಲಿಸುತ್ತದೆ. ನಾವು ಸತ್ಯದ ಮಾರ್ಗದಗಿ ನಡೆಯುವಾಗ ಅನೇಕರು ನಮ್ಮನ್ನು ಟೀಕಿಸಬಹುದು, ನಮ್ಮನ್ನು ಪ್ರಶ್ನಿಸಬಹುದು ಅಥವಾ ನಮ್ಮನ್ನು ಕೆಳಗೆ ಎಳೆಯಲು ನೋಡಬಹುದು. ಆದ್ರೆ ನಾವು ಇತರರ ಮುಂದೆ ನಮ್ಮನ್ನು ನಾವು ಸಾಬೀತುಪಡಿಸಲು ಅಥವಾ ಅವರನ್ನು ಒಪ್ಪಿಸಲು ವಾದಿಸುವ ಅಗತ್ಯವೇ ಇಲ್ಲ. ಹೌದು, ಸತ್ಯ ತಾನಾಗೇ ಹೊರಬರುತ್ತೆ ಅಲ್ವಾ? ಖಂಡಿತ. ಸೂರ್ಯನನ್ನು ಯಾರೂ ಬಚ್ಚಿಡಲು ಸಾಧ್ಯವಿಲ್ಲ. ಸಮಯ ಬಂದಾಗ ಸತ್ಯ ತಾನಾಗಿಯೇ ಬೆಳಗುತ್ತದೆ. ನಾವು ಕೇವಲ ನಮ್ಮ ಶಾಂತ ಸ್ಥಿತಿಯಲ್ಲಿ ಅಚಲವಾಗಿರಬೇಕು. ಅವ್ಯಕ್ತ ಇಶಾರೆ: ಮಹಾನರಾಗಲು ಮಧುರತೆ ಮತ್ತು ನಮ್ರತೆಯ ಗುಣಧಾರಣೆ ಮಾಡಿ. ಸೇವೆ ಮಾಡುವಾಗ ನಾನು ಮಾಡಿದೆ ಎಂಬ ಅಹಂಕಾರ ಬಂದರೆ ವಿಘ್ನ ಬರುತ್ತದೆ. ಸದಾ ಒಂದೇ ಶಬ್ದ ನೆನಪಿಟ್ಟುಕೊಳ್ಳಿ: ನಾನು ನಿಮಿತ್ತನಾಗಿದ್ದೇನೆ. ನಿಮಿತ್ತರಾಗುವುದರಿಂದಲೇ ನಿರಾಕಾರಿ, ನಿರಹಂಕಾರಿ ಮತ್ತು ನಮ್ರಚಿತ್ತ ಅವಸ್ಥೆಯಲ್ಲಿರಲು ಸಾಧ್ಯ. ಜ್ಞಾನ ಮಾರ್ಗದಲ್ಲಿ ನಡೆಯುವಾಗ ನಮ್ಮೆಲ್ಲರಿಗೂ ಕಾಡುವ ದೊಡ್ಡ ಶತ್ರು ಎಂದರೆ ಜ್ಞಾನದ ಅಥವಾ ಸೇವೆಯ ಅಹಂಕಾರ. ನಾನು ಎಷ್ಟೊಂದು ತ್ಯಾಗ ಮಾಡಿದೆ, ನನ್ನಿಂದಲೇ ಈ ಸೇವೆ ಸಾಧ್ಯವಾಯಿತು ಎಂಬ ಸೂಕ್ಷ್ಮ ಅಹಂಕಾರ ನಮ್ಮೊಳಗೆ ಪ್ರವೇಶಿಸುತ್ತದೆ. ಆ ಅಹಂಕಾರದಿಂದ ಹೇಗೆ ಪಾರಾಗೋದು? ಇದರಿಂದ ಪಾರಾಗಲು ಕೇವಲ ಒಂದೇ ಮಂತ್ರ: ನಾನು ಕೇವಲ ನಿಮಿತ್ತ, ಮಾಡಿಸುವವನು ಆ ಪರಮಾತ್ಮನಿದ್ದಾನೆ. ಒಂದು ಪೆನ್ನು ತನ್ನಿಂದ ತಾನೇ ಬರೆಯೋದಿಲ್ಲ, ಬರೆಯುವವನು ಬೇರೆಯೇ ಇರುತ್ತಾನೆ. ನಾವು ಆ ಪೆನ್ನಿನಂತೆ ನಿಮಿತ್ತರು. ಯಾರು ಈ ನಿಮಿತ್ತ ಭಾವನೆಯಲ್ಲಿರುತ್ತಾರೋ ಅವರ ನಡವಳಿಕೆಯಲ್ಲಿ ಸಹಜವಾಗಿಯೇ ನಮ್ರತೆ ಮತ್ತು ಮಧುರತೆ ಇರುತ್ತದೆ. ಆತ್ಮಿಕ ಮಕ್ಕಳೇ, ಈಗ ಕೆಲ ನಿಮಿಷಗಳ ಕಾಲ ಸಂಪೂರ್ಣ ಏಕಾಗ್ರತೆಯಿಂದ ಯೋಗದ ಅಭ್ಯಾಸವನ್ನು ಮಾಡೋಣ. ನಿಮ್ಮ ಎಲ್ಲ ಲೌಕಿಕ ಯೋಚನೆಗಳನ್ನು, ಜವಾಬ್ದಾರಿಗಳನ್ನು ಬದಿಗಿಡಿ. ನಿಮ್ಮ ಶರೀರವನ್ನು ಸಂಪೂರ್ಣ ಸಡಿಲಗೊಳಿಸಿ. ಸಂಪೂರ್ಣ ಏಕಾಗ್ರತೆಯಿಂದ ನಿಮ್ಮನ್ನು ನೀವು ಭ್ರೂಕುಟಿಯ ಮಧ್ಯದಲ್ಲಿ ವಿರಾಜಮಾನವಾಗಿರುವ ಒಂದು ಹೊಳೆಯುವ ಜ್ಯೋತಿರ್ಬಿಂದುವಾಗಿ ನೋಡಿ. ನಾನು ಶಾಂತ ಸ್ವರೂಪ ಆತ್ಮ. ಹೌದು, ಈ ಶರೀರದ ಮಾಲೀಕ ನಾನು. ಈಗ ಬುದ್ಧಿಯ ಕಣ್ಣುಗಳಿಂದ ಮೇಲಕ್ಕೆ ಪರಮಧಾಮದ ಕಡೆಗೆ ನೋಡಿ. ಅಲ್ಲಿ ಸರ್ವಶಕ್ತಿವಾನ್ ಭೋಲಾನಾಥ ಶಿವಬಾಬಾ ಪ್ರಕಾಶಮಾನವಾಗಿ ಬೆಳಗುತ್ತಿದ್ದಾರೆ. ಆ ಜ್ಞಾನಸಾಗರನಿಂದ ದಿವ್ಯವಾದ, ಅತ್ಯಂತ ಪವಿತ್ರವಾದ ಜ್ಯೋತಿಯ ಕಿರಣಗಳು ನೇರವಾಗಿ ಬಂದು ನನ್ನ ಆತ್ಮದ ಮೇಲೆ ಬೀಳುತ್ತಿವೆ. ಆ ಕಿರಣಗಳಿಂದ ಆತ್ಮ ಪಾವನವಾಗುತ್ತಿದೆ. ಖಂಡಿತ. ಆ ದಿವ್ಯ ಕಿರಣಗಳು ನನ್ನ ಜನ್ಮ ಜನ್ಮಾಂತರದ ವಿಕರ್ಮಗಳನ್ನು, ಕಲ್ಮಶಗಳನ್ನು, ಭಯವನ್ನು ಸುಟ್ಟು ಭಸ್ಮ ಮಾಡುತ್ತಿವೆ. ನನ್ನ ಆತ್ಮ ಸಂಪೂರ್ಣ ಪಾವನವಾಗಿ ಹಗುರಾಗುತ್ತಿದೆ. ತಂದೆಯ ಪ್ರೀತಿಯ ಮಡಿಯಲ್ಲಿ ನಾನು ಸಂಪೂರ್ಣ ಸುರಕ್ಷಿತಳಾಗಿದ್ದೇನೆ. ಓಂ ಶಾಂತಿ. ಇಂದಿನ ಇಡೀ ದಿನದ ಸಾರಾಂಶ, ಅಭ್ಯಾಸ ಅಥವಾ ಹೋಂವರ್ಕ್ ಏನೆಂದರೆ, ಇಂದು ದಿನವಿಡೀ ನಾನು ನಿಮಿತ್ತ ಆತ್ಮ,
ಮತ್ತು ಆ ಪರಮಾತ್ಮನ ಅದ್ಭುತ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಎಂಬ ನೆನಪಿನಲ್ಲಿ ಪ್ರತಿಯೊಂದು ಕರ್ಮವನ್ನು ಮಾಡೋಣ. ಶರೀರದ ಮತ್ತು ಹುದ್ದೆಯ ಅಹಂಕಾರದಿಂದ ಮುಕ್ತರಾಗಿ ಮಧುರತೆಯಿಂದ ಎಲ್ಲರೊಡನೆ ವ್ಯವಹರಿಸೋಣ. ಮಧುರ ಮಕ್ಕಳೇ, ಯಾವಾಗಲೂ ಆ ನಿರಾಕಾರ ತಂದೆಯ ನೆನಪಿನ ಯಾತ್ರೆಯಲ್ಲಿರಿ. ಇದರಿಂದ ನಿಮ್ಮೆಲ್ಲ ವಿಕರ್ಮಗಳು ನಾಶವಾಗುತ್ತವೆ ಮತ್ತು ನೀವು ಪಾವನರಾಗುತ್ತೀರಿ. ನಿರಂತರವಾಗಿ ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದುಕೊಂಡು ತಂದೆಯ ನೆನಪಿನಲ್ಲಿದ್ದರೆ ಖಂಡಿತವಾಗಿಯೂ ನೀವು ಸರ್ವಶ್ರೇಷ್ಠ ದೇವತೆಗಳಾಗುತ್ತೀರಿ. ಹೌದು. ಆ ಪರಮ ಶಿಕ್ಷಕನ ಜ್ಞಾನವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಶ್ರೇಷ್ಠ ಭವಿಷ್ಯವನ್ನು ನಿರ್ಮಿಸಿಕೊಳ್ಳಿ. ಲೈಕ್, ಶೇರ್, ಫಾರ್ವರ್ಡ್ ಮಾಡಿ. ನಾಳೆ ಮತ್ತೆ ಹೊಸ ಬಾಬಾರ ಮುರಳಿಯನ್ನು ಕೇಳೋಣ. ಓಂ ಶಾಂತಿ.